ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕರ್ನಾಟಕದ ರಾಜಕಾರಣದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಯಾವಾಗಲೂ ನನ್ನ ಬಗ್ಗೆ ಆಕ್ಷೇಪಣೆ ಕೇವಲ ರಾಷ್ಟ್ರೀಯ ರಾಜಕಾರಣ ಮಾತಾಡ್ತೀರಿ ಅಂತ. ನಮ್ಮಲ್ಲಿ ಒಂದು ವಿಪಕ್ಷ ಇದೆ ಅಂತ ಎಲ್ಲರೂ ಭ್ರಮಿಸಿಕೊಂಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಅಂತ. ಅದರ ಕೈಗೆ ಆಡಳಿತ ಪಕ್ಷದವರೇ ತಗೋ ಅಂತ ಹರಿವಾಣದಲ್ಲಿಟ್ಟು ಅಸ್ತ್ರಗಳನ್ನು ಕೊಡ್ತಾರೆ. ಆದರೆ ಅಲ್ಲಿ ಒಬ್ಬ ವಿಪಕ್ಷ ನಾಯಕ ಅನ್ನುವಂಥ ಒಬ್ಬ ಗೊಡ್ಡೆತ್ತು ಕೂತ್ಕೊಂಡಿದೆ. ಹೆಸರು ಆರ್ ಅಶೋಕ್ ಅಂತೇಳಿ. ಅದು ಎಂಥ ಅಸ್ತ್ರ ಕೊಟ್ಟರೂ ಕೂಡ ಅದನ್ನು ಬಳಸ್ಕೊಳ್ಳೋದೇ ಗೊತ್ತಿಲ್ಲ. ಹೇ 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 ಅಂತ ನಗತ್ತೆ, 4 ಸಲ ಲೇವಡಿ ಆಡತ್ತೆ, 2 ಸಲ ವ್ಯಂಗ್ಯ ಮಾಡತ್ತೆ, ತದನಂತರ ಸುಮ್ಮನಾಗಿಬಿಡತ್ತೆ. ಆಡಳಿತ ಪಕ್ಷದವರು ಗಹಗಹಿಸಿ ನಗ್ತಾರೆ. ನೋಡ್ರಿ, ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿ ಎಂಥ ಹೇತ್ಲಾಂಡಿ ಸ್ಥಿತಿ ಬಂದಿದೆ ಅವರಿಗೆ. ಇಂಥ ಅಸ್ತ್ರ ಕೈಗೆ ಸಿಕ್ಕಾಗಲೂ ಹೋರಾಟ ಮಾಡುವಂಥ ಕೆಚ್ಚಿಲ್ಲ, ಸಮಾಜ ಪರವಾದಂಥ ಧ್ವನಿಯನ್ನೆತ್ತಲಿಕ್ಕೆ ತಾಕತ್ತಿಲ್ಲ. ಇಂಥವರು ಇವತ್ತು ವಿರೋಧ ಪಕ್ಷದಲ್ಲಿದ್ದಾರೆ ಅಂತ ಅವರು ತಮಗೆ ಮನಸ್ಸೋ ಇಚ್ಛೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಮತ್ತು ಅದರ ಪ್ರಕಾರ ತಮ್ಮ ದುಶ್ಯಾಸನವನ್ನು ನಡೆಸ್ತಾರೆ. ನೋಡಿ, ಹನಿ ಟ್ರ್ಯಾಪ್ ಪ್ರಕರಣವನ್ನು ತೆಗೆದುಕೊಳ್ಳಿ. ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಅದನ್ನು ಉಲ್ಲೇಖ ಮಾಡ್ತಾರೆ ಸದನದಲ್ಲಿ. ವಿಪಕ್ಷದವರು ಏನು ಮಾಡಬೇಕು? ಒಬ್ಬ ಸಹಕಾರ ಸಚಿವನ ಮೇಲೆ ಹನಿ ಟ್ರ್ಯಾಪ್ ಪ್ರಕರಣ ಕಳೆದ 3 ದಿವಸದಿಂದ ನಿರಂತರವಾಗಿ ನಡೀತಾ ಇರುವಂಥ ಸುದ್ದಿ ಅದು. ಆತ ಬಾಯಿ ಬಿಟ್ಟು ಹೇಳ್ತಾರೆ, ಕೆ ರಾಜಣ್ಣ, ನಾನೇನು ಸತ್ಯ ಹರಿಶ್ಚಂದ್ರ ಅಲ್ಲ, ನಾನು ಕೂಡ ಟ್ರ್ಯಾಪ್ ಆಗುವಂಥ ಮನುಷ್ಯನೇ. ಅಂದರೆ ನಾನು ಕೂಡ ಕಚ್ಚೆ ಹರಕ ಅಂತ ಅವರೇ ಹೇಳಿರೋದು. ಸಿಗಾಕ್ಕೊಳ್ಳಿಲ್ಲ ಬೇರೆ ಮಾತು, ಸಿಗಾಕ್ಕೊಂಡಿದ್ದಾರಾ ಇಲ್ವಾ ವಿಡಿಯೋ ಬಂದ ಮೇಲೆ ಗೊತ್ತಾಗತ್ತೆ. ನಾನು ಒಬ್ಬನೇ ಅಲ್ಲ, 48 ಜನರ ಮೇಲೆ ಪ್ರಯತ್ನ ಮಾಡಲಾಗಿದೆ, ಎಲ್ಲ ಪಕ್ಷದವರು ಇದ್ದಾರೆ, ಪಕ್ಷಾತೀತವಾಗಿ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಅಂತ ಅವ್ರು ಹೇಳ್ತಾರೆ. ಹೌದು, ನಮ್ಮ ಅಪ್ಪನ ಒಂದೇ ಅಲ್ಲ, ನನ್ನೂ ಕೂಡ ಹಾಗೆ ಮಾಡಿದ್ದಾರೆ ಅಂತ ಅವ್ರ ಮಗ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಹೇಳ್ತಾರೆ. ಇಷ್ಟೆಲ್ಲ ಚರ್ಚೆ ನಡೆದರೂ ಕೂಡ ಆಡಳಿತ ಪಕ್ಷ ಅನ್ನೋದು ಪೂರ್ತಿ ಗಬ್ಬೆದ್ದು ಹೋಗಿದೆ ಅನ್ನುವುದು ಸ್ಪಷ್ಟವಾಗಿ ಗೊತ್ತಿದ್ರೂ ಕೂಡ, ಆಡಳಿತ ಯಂತ್ರ ಹಳಿ ತೆಪ್ಪು ಹೋಗಿದೆ, ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಸರ್ಕಾರ ನಡೆಸಲಿಕ್ಕೆ ಅಂತ ಗೊತ್ತಿದ್ರೂ ಕೂಡ ವಿಪಕ್ಷದವ್ರು ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಇವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ, ಏನು ಹೇಳಿ? ನಾವು ಬಿಡೋದಿಲ್ಲ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ, ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತೇವೆ. ಅಲ್ಲ ಸ್ವಾಮಿ, ನಿಮಗೆ ಜನ ಆಯ್ಕೆ ಮಾಡಿ ವಿಧಾನಮಂಡಲದಲ್ಲಿ ಇವರನ್ನು ಗಿರ್ಕಿ ಹೊಡೆಸಿ ಅಂತ ಕಳಿಸಿರೋದು. ಇವರು ಸಂವಿಧಾನಕ್ಕೆ ತದ್ವಿರುದ್ಧವಾಗಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಾರೆ. ಸರ್ಕಾರಿ ಗುತ್ತಿಗೆಯಲ್ಲಿ 2 ಕೋಟಿ ರೂಪಾಯಿ ಗುತ್ತಿಗೆಯಲ್ಲಿ 4%. ನೀವು ಇನ್ನೂವರೆಗೂ ಕೋರ್ಟ್ಗೆ ಹೋಗ್ತೀವಿ ಅಂತಲೇ ಅಂತ ಇದ್ದೀರಿ ವಿನಃ ಸರ್ಕಾರವನ್ನು ಘೇರಾವ್ ಹಾಕಿ ಅಧಿವೇಶನ ನಡೆಯಲಾರದ ಹಾಗೆ ಅವರ ಮಾತನ್ನು ಹಿಂದೆ ತೆಗೆದುಕೊಳ್ಳುವಂತೆ ಇವ್ರಿಗೆ ಹೇಳಿಸ್ಲಿಕ್ಕೆ ನಿಮ್ಮ ಕಡೆ ಸಾಧ್ಯ ಆಗ್ತಾ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿ ಅನ್ನುವಂಥ ವ್ಯಕ್ತಿ ಒಂದೇ ಒಂದು ದಾಖಲಾತಿ ಇಲ್ಲದೆ RSSನಿಂದಾಗಿ ಈ ರಾಜ್ಯದಲ್ಲಿ ಇನ್ನಿಲ್ಲದ ಹಾಗೆ ಕ್ರೈಮ್ಗಳು ನಡೀತಾ ಇದೆ, ಅಪರಾಧಗಳು ಆಗ್ತಾ ಇದ್ದಾವೆ ಅಂತ ಬಾಯಿ ಬಿಟ್ಟು ಹೇಳಿದ್ದಾರೆ. ಅದು ಎಲ್ಲಿ ಸದನದಲ್ಲಿ ಹೇಳಿರೋದು, ಎಲ್ಲಿ ಹೊರಗಡೆ ಅಲ್ಲ. ಕ್ಷಮಾಪಣೆ ಕೇಳಿಸ್ಲಿಕ್ಕೆ ಆರ್ ಅಶೋಕ್ ಕಡೆ ಸಾಧ್ಯ ಆಗ್ತಾ ಇಲ್ಲ. ಹನಿ ಟ್ರ್ಯಾಪ್ ಆಗಿದೆ ಅನ್ನುವುದನ್ನು ಬಹಿರಂಗವಾಗಿ ಎಲ್ಲರೂ ಒಪ್ಕೋತಾ ಇದ್ದಾರೆ. ಇದ್ರ ಕುರಿತಾಗಿ ತನಿಖೆ ಆಗಬೇಕು ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನೋಡಿ ಹೆಂಗಿದೆ, ನಿಮ್ಮ ಸರ್ಕಾರದಲ್ಲಿ ನಿಮ್ಮದೇ ಉಪಮುಖ್ಯಮಂತ್ರಿ ಈ ರೀತಿ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ ಅಂತ ಮುನಿರತ್ನ ಹೇಳ್ತಾನಲ್ಲಿ. ಮುನಿರತ್ನ ಮೇಲಿರುವಂಥ ಆರೋಪವನ್ನು ನೋಡಿಬಿಟ್ರಂತೂ ನೀವು ಬೆಚ್ಚಿ ಬಿದ್ದು ಬಿಡ್ತೀರಿ. ಏಡ್ಸ್ ಇಂಜೆಕ್ಷನ್ ಮಾಡಿಸ್ತಾನೆ ಅಂತ ಈತನ ಮೇಲೆ ಆರೋಪ, ಅತ್ಯಾಚಾರ ಮಾಡ್ತಾನೆ ಅಂತ ಆರೋಪ. ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ DK ಶಿವಕುಮಾರ್ ಮಾಡಿಸ್ತಾ ಇದ್ದಾರೆ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ ಆ ಮನುಷ್ಯ. ಈ ರಾಜ್ಯದ ಉಪಮುಖ್ಯಮಂತ್ರಿ ರಾತ್ರಿ 2 ಗಂಟೆಗೆ ಸಭೆ ಮಾಡಿಸ್ತಾರಂತೆ. ಯಾರ ಸಭೆ? ಹನಿ ಟ್ರ್ಯಾಪ್ ಮಾಡುವಂಥ ಒಂದು ಗ್ಯಾಂಗನ್ನು ಇಟ್ಕೊಂಡು ಆ ಗ್ಯಾಂಗಿನ ಮೂಲಕ ಎಲ್ಲ ಕಡೆ ಯಾರ್ಯಾರಿಗೆ ಫೋನ್ ಮಾಡೋಕ್ಕೋ ವಿಡಿಯೋ ಕಾಲ್ ಮಾಡಿಸಿ, ಯಾವ ಪೋರ್ನ್ ವಿಡಿಯೋ ಮಾಡಿಸಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡುವ ಕೆಲಸ ನಡೀತಾ ಇದೆ ಅಂತ ಆಡಳಿತ ಪಕ್ಷದವ್ರು ಹೇಳ್ತಾ ಇದ್ದಾರೆ, ಸಚಿವ. ಆದರೆ ವಿಪಕ್ಷದವ್ರು ಏನೂ ಮಾಡ್ತಾ ಇಲ್ಲ. ಎಲ್ಲಿಯಾದರೂ ಇಂಥದ್ದು ನೋಡಿದ್ರಾ? ಸುನೀಲ್ ಕುಮಾರ್ ಇದಕ್ಕೆ ಬರೋಬ್ಬರಿಯಾಗಿ ಘೇರಾವ್ ಹಾಕುವ ಕೆಲಸ ಮಾಡಿದರು. ನೀವು ಇದೇ ರೀತಿ ಆದರೆ ನಾವು ಇಡಲಿಕ್ಕಾಗಲ್ಲ, ಇದಕ್ಕಿಂತ ಕಳಂಕಪ್ರಾಯವಾದಂಥ ಕೆಲಸ ಯಾವುದೂ ಇಲ್ಲವೇ ಇಲ್ಲ, ಹೀಗಾದರೆ ನಾನು ಈ ನಿಮ್ಮ ಶಾಸನ ಸಭೆಗೆ ಬರೋದಿಲ್ಲ ಅಂತ ಸರಿಯಾಗಿ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡಿದರು. ನಮ್ಮಲ್ಲಿ ಸಮಸ್ಯೆ ಆಗಿರೋದೇನೆಂದರೆ, ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಇದೆಯಲ್ಲ, ವರಿಷ್ಠ ಮಂಡಳಿ ಅಂತಾರಲ್ಲ, ಹೈಕಮಾಂಡ್ ಅನ್ನಲ್ಲ ಅಲ್ಲಿ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಇವ್ರಿಗೆ ಕರ್ನಾಟಕ ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಟ್ಟಿದೆ, ತಾತ್ಸಾರ. ಯಾಕೆಂದರೆ ಎಲ್ಲ ವ್ಯವಸ್ಥೆ ಮಾಡಿದಾಗಲೂ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಸೀಟುಗಳನ್ನು ಕೂಡ ತರಲಿಕ್ಕಾಗಲಾರದಂಥ ಹೇತ್ಲಾಂಡಿಗಳಿದ್ದಾರೆ ಅಂತ ಅದಕ್ಕೆ ಮನದಟ್ಟಾಗಿಬಿಟ್ಟಿದೆ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರಗೂ ಇರ್ತಾರೆ, ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಇರ್ತಾರೆ. ಇಬ್ಬರು ಹೊಡೆದಾಡ್ತಾ ಇರ್ತಾರೆ. ಕೇಂದ್ರ ಏನೂ ಆಗಿಲ್ಲ, ನಂಗೆ ಕಣ್ಣು ಇಲ್ಲ ಕಿವಿ ಇಲ್ಲ ಅನ್ನೋ ರೀತಿಯಲ್ಲಿರ್ತವೆ. ಮುಂದಿನ ವಾರ ಸೆಟ್ಲಾಗತ್ತೆ, ಏನು ಸೆಟ್ಲಾಗತ್ತೆ?
ಇವರ ಆಂತರಿಕ ಬೇಗುದಿ ಏನಿದೆ ಅದು ಸರಿಯಾಗತ್ತೆ ಅಂತ ಇವರು ಭಾವಿಸಿರೋದು. ಅಲ್ಲರಿ, 2 ವಿಧಾನಸಭಾ ಅಧಿವೇಶನ ಆದರೂ ಯಾರು ವಿಪಕ್ಷ ನಾಯಕ ಅಂತ ತೀರ್ಮಾನ ಆಗಿರಲಿಲ್ಲ. ಇದಕ್ಕಿಂತ ಅವಮಾನ ಯಾವುದಾದ್ರೂ ವಿಪಕ್ಷಕ್ಕಿದ್ದದ್ದು ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಇದನ್ನು ಆಡಳಿತ ಪಕ್ಷದವರು ಯಾವತ್ತಿದ್ರೂ ಕ್ಯಾಶ್ ಮಾಡೇ ಮಾಡ್ತಾರೆ. ಯಾರು ಬಿಡ್ತಾರೆ? ಮಾಡೋರೇ ಮಾಡ್ತಾರೆ. ಈಗ ನೋಡಿ ಎಂಥ ಸ್ಥಿತಿ ಬಂದಿದೆ ಅಂದರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ಮೊದಲೇದಾಗಿ ಈತನ ಮೇಲಿರುವಂಥ ಅತಿ ದೊಡ್ಡದಾದಂಥ ಹೆಗ್ಗಳಿಕೆ ಏನು ಅಂದರೆ, ಈ ದೇಶದ ಅತಿ 2ನೇ ಶ್ರೀಮಂತ ರಾಜಕಾರಣಿ ಡಿ ಕೆ ಶಿವಕುಮಾರ್. ಇವ್ರು ಯಾವ ಹೊಲ ಉತ್ತಿದ್ರು, ಯಾವ್ದು ಬಿತ್ತಿದ್ರು, ಯಾವ ಫ್ಯಾಕ್ಟ್ರಿ ನಡೆಸಿದ್ರು, ಎಷ್ಟು ಜನ ಕೆಲಸಗಾರನ ಇಟ್ಕೊಂಡಿದ್ರು ಅನ್ನೋದು ಇನ್ನೂವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಅದು ಯಕ್ಷ ಪ್ರಶ್ನೆ. ದಿನದಿಂದ ದಿನಕ್ಕೆ 1000 ಕೋಟಿಯಿಂದ 2000 ಕೋಟಿ ಹಾಗೆ ಇವ್ರದ್ದು ಮಲ್ಟಿಪಲ್ ಆಗ್ತಾ ಇದೆ. ಅಷ್ಟು ವ್ಯವಹಾರಗಳು ಇವರು. ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬಂದು ಅಣ್ಣ ತಮ್ಮ ಸೇರಿ ಈ ರೀತಿ ಆಸ್ತಿ ಮಾಡಿರೋದು ಅದು ಈಗಾಗಲೇ ಎಲ್ಲ ದೇಶದ ಎಲ್ಲ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ಬಂದು ಹೋಗ್ಬಿಡ್ತೀವಿ. ಅದಾದಮೇಲೆ ಇವ್ರ ಮೇಲೆ ಇರೋ ಆರೋಪ ಏನು, ಇವ್ರು ಯಾರ್ಯಾರಿಗೆ ಆಗೋದಿಲ್ಲ ಅವ್ರ ಕಡೆ ಹುಡುಗಿಯರನ್ನ ಕಳಿಸಿ ಅವರಿಂದ ಆಮಿಷವನ್ನು ಮಾಡಿಸಿ ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಇವ್ರ ಮೇಲೆ ಅತಿ ದೊಡ್ಡದಾದಂಥ ಆರೋಪ ಈಗಿರೋದು. ಅದನ್ನು ಮಾಡಿದ್ದು ಯಾರೋ ವಿಪಕ್ಷದವ್ರು ಮಾಡಿದ್ದಲ್ಲ, ಸ್ವತಃ ಇವರದೇ ಪಕ್ಷದ ಇವರಿಗೆ ಆಗಲಾರದಂಥ ಕೆ ರಾಜಣ್ಣ ಎನ್ನುವಂಥ ಸಹಕಾರ ಸಚಿವ ಮಾಡಿರೋದು. ಈಗ ಇದನ್ನು ತನಿಖೆ ಮಾಡಿಸ್ತೀನಿ. ಯಾರ ಕಡೆ ತನಿಖೆ ಮಾಡಿಸ್ತೀರಿ? ಈಗಿರುವಂಥ ಎಲ್ಲ ಪೊಲೀಸ್ ಆಫೀಸರು ನೀವು ಬಂದ ತಕ್ಷಣ ಸೆಲ್ಯೂಟ್ ಹೊಡೆಯುವಂಥ ಜನ ಇರ್ತಾರೆ. ಅವ್ರನ್ನ ಇಟ್ಕೊಂಡು ನೀವು ತನಿಖೆ ಮಾಡಿಸಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಇದು ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದೆ. ಕರ್ನಾಟಕದಲ್ಲಿ ಮೊದಲೇದಾಗಿ ಸರ್ಕಾರ ದಿವಾಳಿಯಾಗಿದೆ. ದಿವಾಳಿಯಾದ ಸಂದರ್ಭದಲ್ಲಿ ತಮ್ಮ ತಮ್ಮ ವೇತನ, ತಮ್ಮ ಭತ್ಯೆ ಎಲ್ಲವನ್ನೂ ದುಪ್ಪಟ್ಟು ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ತನ್ನ ಸಂಬಳದಿಂದ ಹಿಡಿದು, ತನ್ನ ಭತ್ಯೆಯಿಂದ ಹಿಡಿದು, ತನ್ನ ಐಷಾರಾಮಿ ಬದುಕಿನಿಂದ ಹಿಡಿದು ಎಲ್ಲವನ್ನ ಡಬಲ್ ಮಾಡಿದ್ದಾರೆ. ಎಲ್ಲ ಸಚಿವರ ವೇತನವನ್ನು, ಅವರ ಎಲ್ಲ ಭತ್ಯೆಗಳನ್ನ ಡಬಲ್ ಮಾಡಲಾಗಿದೆ. ಬಿಟ್ಟಿ ಭಾಗ್ಯದ ಹೆಸರಿನಲ್ಲಿ ಉಳಿದ ಎಲ್ಲ ಅಮಾಯಕ ತೆರಿಗೆದಾರರೇನಿದ್ದಾರೆ ಅವ್ರ ಮೇಲೆ 10 ರಿಂದ 20 ಪಟ್ಟು ಎಲ್ಲದರಲ್ಲಿಯೂ ಟ್ಯಾಕ್ಸ್ ಹಾಕಲಾಗಿದೆ. 1 ಕೊಟ್ಟು 20 ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮೇಲೆ ಈಗ 48 ಜನರ ಶೀಲಭಂಗ. ನಾವು ಸತ್ಯ ಹರಿಶ್ಚಂದ್ರ ಅಲ್ಲ. ಸತ್ಯ ಹರಿಶ್ಚಂದ್ರಗೂ ಶೀಲಗೂ ಏನು ಸಂಬಂಧ ರೀ? ನಾವೇನು ಸತ್ಯ ಹರಿಶ್ಚಂದ್ರ ಅಲ್ಲ, ನಾವು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೇವೆ. ಅಂದರೆ ಸತ್ಯ ಹರಿಶ್ಚಂದ್ರ ಏನು ಹನಿ ಟ್ರ್ಯಾಪ್ಗೆ ಒಳಗಾಗುವಂಥ ಪ್ರಯತ್ನ ಮಾಡಲಾಗಿತ್ತು ಅವ್ರ ಮೇಲೆ? ಆತನ ಮೇಲೆ ಇದ್ದದ್ದು ಒಂದೇ ಒಂದು, ಈತ ಸತ್ಯಸಂಧ ಹೌದೋ ಅಲ್ವೋ, ತನ್ನ ಮಾತಿಗೆ ನಿಲ್ತಾನೋ ಇಲ್ವೋ ಅನ್ನೋದನ್ನು ಮಾಡಲಿಕ್ಕೆ ಪರೀಕ್ಷೆ ಮಾಡಿದ್ದಾವಾಗ ನಾವು ಸತ್ಯ ಹರಿಶ್ಚಂದ್ರ ಅಲ್ಲ ಅಂದರೆ ನೀವು ಕಚ್ಚೆ ಹಾರಕರು ನೀವು ಅಂತ ನೀವು ಒಪ್ಕೊಂಡಂಗೆ. 48 ಜನ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು ಈ ರೀತಿ ಹನಿ ಟ್ರ್ಯಾಪ್ಗೆ ಒಳಗಾಗ್ತೀರಿ ಅಂದರೆ ನಿಮ್ಮ ಶೀಲವನ್ನು ಪ್ರಶ್ನಿಸಬೇಕಾದಂಥ ಅನಿವಾರ್ಯತೆ ನಮ್ಮಂಥ ಅಮಾಯಕ ಮತದಾರರಿಗೆ ಇವತ್ತು ಬಂದು ನಿಂತಿದೆ. ಆದರೆ ಈ ರಾಜ್ಯವನ್ನು ಬರೋಬ್ಬರಿ ಹೆಡಮುರಿಗೆ ಹಾಕಿ ಕಟ್ಟಬೇಕಾದ, ಸರ್ಕಾರವನ್ನು ಹೆಡಮುರಿಗೆ ಹಾಕಿ ಕಟ್ಟಬೇಕಾದಂಥ ಆರ್ ಅಶೋಕ್ ಒಂದು, ಈತನದು ಸಂಧಾನ ರಾಜಕೀಯ ಅಂದರೆ ಒಳಗಿಂದೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನ ಸರ್ಕಾರ ಜೊತೆ ಅಂತ ಒಂದು, ಇಲ್ಲ ಈತ ದುರ್ಬಲಾತಿ ದುರ್ಬಲ ವಿಪಕ್ಷ ನಾಯಕ ಅನ್ನೋದು ಎರಡನೇದು. ಇದರಲ್ಲಿ ಯಾವುದು ಅಂತ ಆರ್ ಅಶೋಕ್ ಅವರೇ ಹೇಳಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.